ಗುರು, ನಾನು ಮೊದಲನೇ ಭಾಗದಲ್ಲಿ ಅಯೋಧ್ಯೆ ಜಾಗನ ತೋರಿಸಿದ್ದೀನಿ. ಇವಾಗ ನಾನು ಅಯೋಧ್ಯದಿಂದ ಎಲ್ಲಿ ಹೊರಟಿದ್ದೀನಿ ಅಂತ ಇನ್ನ ಮುಂದೆ ತೋರಿಸ್ತೀನಿ. ಸೊ ನನ್ನ ಚಾನಲ್ನ ಯಾರು ಮೊದಲನೇ ಸತಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಗುರು, ಇವಾಗ ನಾನು ಎಲ್ಲಿಗಪ್ಪ ಹೊರಟಿದ್ದೀನಿ ಅಂತ ಅಂದ್ರೆ ಅಯೋಧ್ಯದಿಂದ ಇವಾಗ ಕಾಶಿ ಕಡೆಗೆ ಹೊರಟಿದ್ದೀನಿ. ಕಾಶಿಲಿ ನಿಮ್ಗೆ ಏನೇನಿದೆ ಎತ್ತ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಗುರು, ಅಯೋಧ್ಯದಿಂದ ಇವಾಗ 250 ಕಿಲೋಮೀಟರ್ ದೂರ ಬಂದಿದ್ದೀವಿ. ಎಲ್ಲಿಗಪ್ಪ ಅಂತ ಅಂದ್ರೆ ವಾರಣಾಸಿಗೆ ಬಂದಿದ್ದೀವಿ. ಈಗ ವಾರಣಾಸಿಯಲ್ಲಿ ನಾವು ಮಣಿಕರ್ಣಿಕಾ ಘಾಟ್ಗೆ ಹೋಗ್ತಿದ್ದೀವಿ. ಆ ಮಣಿಕರ್ಣಿಕಾ ಘಾಟ್ ರೋಡು ಹೆಂಗಿದೆ ನೋಡಿ ನೀವೇ. ಈ ಮಣಿಕರ್ಣಿಕಾ ಘಾಟಲ್ಲಿ ನಡ್ಕೊ ಹೋಗೋದೇ ಒಂಥರ ಚಂದ. ಯಾಕಪ್ಪ ಅಂತ ಅಂದ್ರೆ ಅಷ್ಟು ಚಿಕ್ಕ ರೋಡು, ಅಷ್ಟು ಜನ ಇರ್ತಾರೆ. ಗುರು, ನೀವು ಅನ್ಕೋಬಹುದು ಸೌದೆ ಎಲ್ಲ ಯಾಕೆ ಇಷ್ಟೊಂದು ಇಟ್ಟಿದ್ದಾರೆ ಅಂತ. ಆದ್ರೆ ಆ ಸೌದೆ ಯಾಕೆ ಇಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಮುಂದೆ ಬನ್ನಿ. ನೀವು ನೋಡ್ತಿರೋ ಜಾಗದಲ್ಲಿ ವರ್ಷದ 365 ದಿವಸನೂ ಬೆಂಕಿ ಉರಿತಾನೆ ಇರುತ್ತೆ ಗುರು. ಯಾಕಪ್ಪ ಅಂತಂದ್ರೆ ಇಂಡಿಯಾದಲ್ಲಿ ಒಂದು ಕಲ್ಚರ್ ಇದೆ ಗುರು. ಅವ್ರು ಸತ್ತೋದ್ಮೇಲೆ ಅವ್ರ ದೇಹನ ಕಾಶಿಲಿ ಬರ್ನ್ ಮಾಡಿದ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಗುರು, ಇವೆಲ್ಲ ನೋಡಿದಾಗ ನಂಗೆ ಏನ್ ಅನಿಸ್ತು ಗೊತ್ತಾ, ನಮ್ ಲೈಫಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕು, ಕಾರ್ ತಗೋಬೇಕು, ಅದೇ ದೊಡ್ಡ ಬಂಗ್ಲಲ್ಲಿ ಇರ್ಬೇಕು, ಅದು ಇದು ಅಂತ ಒಡೆದಾಟ ಕಿತ್ತಾಟ ಅವೆಲ್ಲ ಮಾಡ್ತೀವಿ. ಕೊನೆಗೆ ಬಂದು ಸೇರೋದು ನಾವ್ ಇಲ್ಲಿಗೆ ಗುರು. ಕಾಣಿಸ್ತಿದ್ಯಲ್ಲ, ಇಲ್ಲಿಗೆನೇನೆ ಗುರು. ಕಾಶಿಯಲ್ಲಿ 88 ಘಾಟ್ಗಳಿದಾವೆ. ಈ ಮಣಿಕರ್ಣಿಕಾ ಘಾಟಲ್ಲಿ 24 ಗಂಟೆ ಟೈಮು ಶವ ಸುಡ್ತಾನೆ ಇರ್ತಾರೆ ಗುರು. ಯಾಕಪ್ಪ ಅಂತ ಅಂದ್ರೆ ಶಿವ ಮತ್ತು ಪಾರ್ವತಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಶಿವಂದು ಮಣಿ ಮತ್ತೆ ಪಾರ್ವತಿದು ಉಂಗ್ರ ಕಳೆದೋಗುತ್ತೆ ಗುರು. ಆ ಉಂಗ್ರ ಮತ್ತೆ ಮಣಿ ಕಳೆದೋಗಿದ್ನ ಈ ಊರ್ ಜನ ಎತ್ತಿಡ್ಕೊಂಡಿರ್ತಾರೆ. ಆ ಊರ್ ಜನ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಶಿವ ಮತ್ತೆ ಪಾರ್ವತಿ ಶಾಪ ಕೊಡ್ತಾರೆ. ಏನಪ್ಪ ಅಂತ ಅಂದ್ರೆ ಈ ಊರು ಯಾವಾಗ್ಲೂ ಬೆಂಕಿಲೇ ಸುಡ್ತಾ ಇರ್ಬೇಕು, ಬೆಂಕಿಲೇ ಉರಿತಾ ಇರ್ಬೇಕು ಅಂತ ಒಂದು ಶಾಪ ಕೊಟ್ಬಿಡುತ್ತೆ ಗುರು. ಗುರು, ನದಿ ದಾಟ್ಕ ಬಂದ್ಮೇಲೆ ನಮ್ಗೆ ಅಗೋರಿ ಬಾಬಾ ಸಿಕ್ಕಿದ್ರು. ಆ ಅಗೋರಿ ಬಾಬಾ ಅವರು ಯಾವಾಗ್ಲೂ ನಷ್ಟದಲ್ಲೇ ಇರ್ತಾರೆ. ಎಲ್ಲರೂ ಅವ್ರು ಊಟ ಗೀಟ ಏನು ಮಾಡೋದಿಲ್ಲ ಗುರು. ಯಾವಾಗ್ಲೂ 24 ಗಂಟೆ ಟೈಮ್ ಬರೀ ನಷ್ಟದಲ್ಲೇ ಇರ್ತಾರೆ. ನಾನ್ ವಿಡಿಯೋ ಮಾಡಕ್ ಹೋದಾಗ ಅವರು ನನ್ಗೆ ಒಡೆಯಕ್ಕೆ ಬಂದ್ಬಿಟ್ರು ಗುರು. ಗುರು, ಇಲ್ಲಿ ನೋಡ್ತಾ ಇರೋದು ದಿಕ್ಕು ದೇಶ ಇಲ್ದಿರೋ ಶವ. ಅದು ನದಿಲೇ ತೇಲ್ತಾ ಇರುತ್ತೆ. ಆ ನದಿಲಿ ದೋಣಿಗಳು ಹೋಗ್ತಾನೆ ಇರ್ತವೆ ಗುರು, ಅದ್ರ ಮಧ್ಯನೆ.
ನಾವು ಸತ್ ಮೇಲೆ ನಾವು ಕಟ್ಟಿಸಿದಂಥ ಮನೇಲೇ ಜಾಗ ಇರೋದಿಲ್ಲ. ಇದೇ ಜೀವನ. ನಾವು ಸತ್ ಮೇಲೆ ಮುಟ್ಟಿದಂಥ ನಮ್ಮವರು ಕೂಡ ಸ್ನಾನ ಮಾಡದೆ ಮನೆ ಒಳಗೆ ಕಾಲು ಇಡೋದಿಲ್ಲ. ಅಂಥದ್ರಲ್ಲಿ ಈ ಅಹಂಕಾರ ದೊಡ್ಡತನ ತೋರ್ಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಗುರು. ಗುರು, ಅಲ್ಲಿಂದ ಮುಂದೆ ಬಂದರೆ ಇವಾಗ ನಾವು ಕಾಶಿ ವಿಶ್ವನಾಥ ಟೆಂಪಲ್ಗೆ ಬಂದಿದ್ದೀವಿ. ಆ ಕಾಶಿ ವಿಶ್ವನಾಥ ಟೆಂಪಲೇ ಇಲ್ಲಿದೆ. ಗುರು, ನೋಡಿದ್ರಲ್ಲ ಹೆಂಗೆ ಬೆಂಕಿ ಒಳಗೆ ಹಾಕ್ತಿದ್ರು ಅಂತ. ನಮ್ಮ ಜೀವನ ಇಷ್ಟೇ. ಅದಕ್ಕೋಸ್ಕರ ನಾವು ಕಿತ್ತಾಟ ಆಡೋದು, ನಾವು ಹಂಗಿರ್ಬೇಕು ಹಿಂಗಿರ್ಬೇಕು, ನಾವು ದೊಡ್ಡ ಶ್ರೀಮಂತರು ಆಗಬೇಕು ಅಂತ ಎಲ್ಲ ಹೇಳ್ತಾರೆ. ಬಟ್ ಒಂದು ದಿವಸ ಶ್ರೀಮಂತ ಆದರೂ ಅಷ್ಟೇ, ಬಡವರಾದರೂ ಅಷ್ಟೇ, ಒಂದು ದಿವಸ ನಾವು ಮಣ್ಣು ಆಗಲೇಬೇಕು. ಇವೆಲ್ಲ ನೋಡಿದ್ರೆ ಏನಂತ ಅನ್ಸುತ್ತೆ ಅಂತ ಅಂದರೆ, ಇಷ್ಟೇನ ಜೀವನ? ನೀವೊಂದ್ಸತಿ ಇಲ್ಲಿ ಬಂದು ನೋಡಬೇಕು. ನೀವು ಇಷ್ಟೇನ ಜೀವನ ಅಂತ ಅನ್ಸುತ್ತೆ. ಅದಕ್ಕೆಲ್ಲ ಏನೇನೋ ಮಾಡ್ತೀವಿ ನಾವು. ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಇವೆಲ್ಲ ನೋಡಿದ್ರೆ. ಅದು 24 ಗಂಟೆ ಟೈಮು ನಿಮಗೆ ಈ ಹೆಣಗಳು ಬರ್ತಾ ಇರ್ತವೆ ಅಂತ ಅಂದರೆ ನೀವು ಒಂದು ಸ್ವಲ್ಪ ಲೆಕ್ಕ ಹಾಕೊಳ್ಳಿ. ನಿಮಗೆ ವಾರಣಾಸಿಲಿ ಮಾರ್ಕೆಟ್ಗಳು ನೋಡಿ, ಇಲ್ಲಿ ನಿಮಗೆಲ್ಲ ಇಲ್ಲೇ ಸಿಗುತ್ತೆ. ಎಷ್ಟು ಚಿಕ್ಕ ಮಾರ್ಕೆಟ್ ಅಂತ ಅಂದರೆ ಚಿಕ್ಕ ರೋಡಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಇದು. ಗುರು, ನೀವು ವಾರಣಾಸಿಗೆ ಬಂದ್ರಂತೂ ಹಣ್ಣು ತಿಂದು 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 ಎಲ್ಲ ಕಡೆ ರೆಡ್ಡು ಫುಲ್ಲು ಕೆಂಪು ಮಾಡಿಬಿಟ್ಟಿರ್ತಾರೆ. ಊಟ ಮಾಡೋಕ್ಕೂ ಮನ್ಸು ಬರೋಲ್ಲ. ಇಲ್ಲಿ ಊಟನೂ ಚೆನ್ನಾಗಿರಲ್ಲ. ನಾನು ನೆನ್ನೆ ಒಂದು ದಿವಸದಿಂದ ಊಟನೇ ಮಾಡಿಲ್ಲ ಗುರು. ಇದೇ ಊಟ ಸೀಬೇಕಾಗಿ ತಿಂತಾ ಇದ್ದೀನಿ ನೋಡಿ. ಇದೇ ಊಟ, ಇದೇ ತಿಂಡಿ, ಇದೇ ಊಟ ತಿನ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ ಗುರು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಇದೇ ಥರ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅಲ್ಲಿಗಂಟ ಮಿಸ್ ಮಾಡ್ಕೊತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್, ಟಾಟಾ.